ಎನ್ಡಿಎ ಮತ್ತು ವಿರೋಧ ಪಕ್ಷಗಳ ನಡುವೆ ದೀರ್ಘಕಾಲದಿಂದ ಸೀಮಾ ನಿರ್ಣಯ ಪ್ರಕ್ರಿಯೆಯ ಬಗ್ಗೆ ವಾಗ್ವಾದಗಳು ನಡೆಯುತ್ತವೆ. ವಿರೋಧ ಪಕ್ಷಗಳು ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಾದ ತಮಿಳುನಾಡು, ಕರ್ನಾಟಕ, ತೆಲಂಗಾಣ ಈ ಕ್ಷೇತ್ರ ಪುನರ್ವಿಂಗಡಣೆಗೆ ಭಾರಿ ವಿರೋಧ ವ್ಯಕ್ತಪಡಿಸುತ್ತಿವೆ. ಆದರೆ ಸೀಮಾ ನಿರ್ಣಯದಿಂದ ಯಾವುದೇ ರಾಜ್ಯಕ್ಕೂ ಪಕ್ಷಪಾತ ಅಥವಾ ಅನ್ಯಾಯವಾಗೋದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ಇದೇ ವೇಳೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧಿಸುವವರನ್ನ ಭಾರತದ ಮಹಿಳೆಯರು ಖಂಡಿತ ಕ್ಷಮಿಸುವುದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಹಿಳಾ ಮೀಸಲಾತಿಗೆ ರಾಜಕೀಯದ ಬಣ್ಣ ಬಳಿಯುವ ಅವಶ್ಯಕತೆ ಇಲ್ಲ. ಈ ಕಾಯ್ದೆಯನ್ನು 25ರಿಂದ 30 ವರ್ಷಗಳ ಹಿಂದೆಯೇ ಜಾರಿಗೊಳಿಸಬೇಕಾಗಿತ್ತು. ನಾನು ಒಂದು ಪಕ್ಷವನ್ನು ಹೊರತುಪಡಿಸಿ ಎಲ್ಲ ಪಕ್ಷಗಳನ್ನು ಭೇಟಿಯಾದೆ. ಯಾರೂ ಕೂಡ ಮಹಿಳಾ ಮೀಸಲಾತಿ ಮಸೂದೆಯನ್ನು ತಾತ್ವಿಕವಾಗಿ ವಿರೋಧಿಸಲಿಲ್ಲ. ಅದಾದ ನಂತರ ಒಂದು ರಾಜಕೀಯ ದೃಷ್ಟಿಕೋನವನ್ನು ಇಟ್ಕೊಂಡು ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ನಾವೆಲ್ಲರೂ ಒಟ್ಟಿಗೆ ಇದನ್ನು ಜಾರಿಗೊಳಿಸಿದರೆ ದೇಶಕ್ಕೆ ಮಾಡಿದ ಸೇವೆಗಾಗಿ ಇತಿಹಾಸವು ನಮ್ಮನ್ನು ನೆನಪಿಸಿಕೊಳ್ಳುತ್ತದೆ ಅಂತ ಮೋದಿ ಹೇಳಿದರು. ಇನ್ನು ವಿಪಕ್ಷಗಳು ಮತ್ತು ದಕ್ಷಿಣ ರಾಜ್ಯಗಳ ಆತಂಕವನ್ನು ತಳ್ಳಿ ಹಾಕಿರ್ತಕ್ಕಂಥ ಅಮಿತ್ ಶಾ, ಕ್ಷೇತ್ರ ಮರು ವಿಂಗಡಣೆಯಿಂದ ಯಾವುದೇ ರಾಜ್ಯಕ್ಕೂ ಅನ್ಯಾಯವಾಗೋದಿಲ್ಲ. ಪ್ರತಿಯೊಂದು ರಾಜ್ಯದ ಲೋಕಸಭಾ ಸ್ಥಾನಗಳನ್ನು 50% ಹೆಚ್ಚಿಸುವ ಮೂಲಕ ಪ್ರಸ್ತುತ ಇರುವ ಪ್ರಾತಿನಿಧ್ಯದ ಅನುಪಾತವನ್ನು ಕಾಪಾಡಿಕೊಳ್ಳಲಾಗುವುದು ಅಂತ ಹೇಳಿದರು. ಇದೇ ವೇಳೆ ಮಹಿಳಾ ಮೀಸಲಾತಿಯಲ್ಲಿ ಮುಸ್ಲಿಂ ಮಹಿಳೆಯರಿಗೂ ಮೀಸಲಾತಿ ನೀಡಬೇಕೆಂದು ಸಮಾಜವಾದಿ ಪಕ್ಷ ಆಗ್ರಹಿಸಿದೆ. ಇದಕ್ಕೆ ಗರಂ ಆದ ಅಮಿತ್ ಶಾ, ನಿಮ್ಮ ಎಲ್ಲ ಟಿಕೆಟ್ಗಳನ್ನು ಮುಸ್ಲಿಂ ಮಹಿಳೆಯರಿಗೆ ನೀಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಮೀಸಲಾತಿ ಕೊಡ್ತಾ ಇದ್ದಾರೆ. ನಮ್ಮದು ಕರ್ನಾಟಕದ 28 ಇರ್ತಕ್ಕಂಥದ್ದು +14 38 42 ಕ್ಷೇತ್ರ ಆಗುತ್ತೆ ನಮ್ಮಲ್ಲಿ MP ಗಳು. ಹಾಗಾಗಿ ಯಾರಿಗೂ ಅನ್ಯಾಯ ಆಗಲ್ಲ. ಇರೋದನ್ನ 50% ರೈಸ್ ಮಾಡ್ತೀವಿ. 80 ಇದೆ ಉತ್ತರ ಪ್ರದೇಶ, 120 ಆಗುತ್ತೆ. ರಾಜಸ್ಥಾನ್ 25 ಇದೆ, 37 ಆಗುತ್ತೆ. ಗುಜರಾತ್ 26 ಇದೆ, 39 ಆಗುತ್ತೆ. ಬಿಹಾರ 40 ಇದೆ, 60 ಆಗುತ್ತೆ. ಮಹಾರಾಷ್ಟ್ರ 48 ಇದೆ, +24 ಆಗುತ್ತೆ, 60 72 ಆಗುತ್ತೆ ಮಹಾರಾಷ್ಟ್ರ. ಆ್ಯಂಡ್ ಹೀಗೆ ತಮಿಳುನಾಡು, ಪುದುಚೇರಿ ಸೇರಿ 40 ಇದೆ, ಅದು 60 ಆಗುತ್ತೆ. ಕೇರಳ 20 ಇದೆ, 30 ಆಗುತ್ತೆ. ಗೋವಾ 2 ಇದೆ, 3 ಆಗುತ್ತೆ. ಸೊ ಹಾಗಾಗಿ ಅಂಥದ್ದೇನು ಜನಸಂಖ್ಯೆ ಆಧಾರದ ಮೇಲೆ ಆಗಿದೆ. ದಕ್ಷಿಣ ಭಾರತಕ್ಕೆ ದೊಡ್ಡ ಹೊಡ್ತಾ. ನಾವೆಲ್ಲ ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ಅಂದರೆ 2 ಮಕ್ಕಳು 1 ಮಕ್ಕಳು ಮಾಡ್ಕೊಂಡು ನಮ್ಮವರೆಲ್ಲ ನೀಟಾಗಿ ಫಾಲೋ ಮಾಡಿಬಿಟ್ರು. ಉತ್ತರ ಭಾರತದಲ್ಲಿ ಎಲ್ಲ ಒಬ್ರಿಗೆ 5, 6, 7, 10 ಉಡ್ಸ್ಕೊಂಡು ಅವ್ರ ಜನ ಜಾಸ್ತಿ ಆಗಿದ್ರು. ಜನಸಂಖ್ಯೆ ಆಧಾರದ ಮೇಲೆ ಏನಾರ ಪುನರ್ವಿಂಗಡಣೆ ಆಗಿರೋ ಅನ್ಯಾಯ ಆಗ್ತಿತ್ತು. ಬಟ್ ಹಂಗೆ ಮಾಡ್ತಾ ಇಲ್ಲ. ಇರೋ ಕ್ಷೇತ್ರಗಳು ಎಲ್ಲ ರಾಜ್ಯಗಳಲ್ಲೂ 50% ಸೀಟ್ಗಳನ್ನ ಜಾಸ್ತಿ ಮಾಡ್ತಾವ್ರೆ. ಸೊ ಹಾಗಾಗಿ ಇದೇನು ಸಮಸ್ಯೆ ಅಂತ ಅನ್ನಿಸ್ತಾ ಇಲ್ಲ. ಗೊತ್ತಿಲ್ಲ, ಎಲ್ಲ ಕಾರಣಕ್ಕೂ ವಿರೋಧ ಪಕ್ಷ ಅದೀವಿ ಅಂತ ವಿರೋಧ ಮಾಡೋದು ಸರಿಯಲ್ಲ. ಹೆಣ್ಮಕ್ಳಿಗೆ ಅವಕಾಶ ಆಗಲಿ ಬಿಡಿ, ಕ್ಷೇತ್ರ ಪುನರ್ವಿಂಗಡಣೆ ಆಗಲಿ ಬಿಡಿ. ಬೆಂಗಳೂರಲ್ಲಿ 20 ಲಕ್ಷ 22 ಲಕ್ಷ ಬೆಂಗಳೂರು ಗ್ರಾಮಾಂತರ ವೋಟರ್ಸ್ ಐ ಥಿಂಕ್. ಅವೆಲ್ಲ ಕ್ಷೇತ್ರ ಎಷ್ಟೊಂದು ಇಟ್ಕೊಂಡು ಏನು ಮಾಡೋದು ನಾವಲ್ಲಿ? ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿ ದೊಡ್ಡ ಬೆಳವಣಿಗೆಯಾಗಿದ್ದು ಕೋಲಾಹಲ ಸೃಷ್ಟಿಯಾಗಿದೆ. ಹರಿಯಾಣ ರಾಜ್ಯದಲ್ಲಿ ನಡೆದ ಇತ್ತೀಚಿನ ರಾಜ್ಯಸಭಾ ಚುನಾವಣೆ ರಾಜಕೀಯವಾಗಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಪಕ್ಷದ ಅಧಿಕೃತ ಅಭ್ಯರ್ಥಿಗೆ ಬೆಂಬಲ ನೀಡದೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಮತ ಹಾಕಿದ್ರಿಂದ ಅವರನ್ನ ಪಕ್ಷದಿಂದಲೇ ಅಮಾನತುಗೊಳಿಸಲಾಗಿದೆ. ಮಾರ್ಚ್ 16ರಂದು ಹರಿಯಾಣದಲ್ಲಿ 2 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಒಂದು ಸ್ಥಾನಕ್ಕೆ ಬಿಜೆಪಿ ಅಭ್ಯರ್ಥಿ ಸಂಜಯ್ ಭಾಟಿಯಾ, ಮತ್ತೊಂದು ಸ್ಥಾನಕ್ಕೆ ಕಾಂಗ್ರೆಸ್ನ ಕರಮ್ವೀರ್ ಬೌದ್ ಮತ್ತು ಬಿಜೆಪಿ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿ ಸತೀಶ್ ನಂದಲ್ ನಡುವೆ ಕಠಿಣ ಪೈಪೋಟಿ ನಡೆಯಿತು. ಈ ವೇಳೆ ಅಡ್ಡ ಮತದಾನ ಮಾಡಿ ಬಿಜೆಪಿಗೆ ಮತ ಚಲಾಯಿಸಿದ್ದಕ್ಕಾಗಿ 5 ಶಾಸಕರನ್ನ ಪಕ್ಷದಿಂದಲೇ ಕಾಂಗ್ರೆಸ್ ಅಮಾನತು ಮಾಡಿದೆ. ಹೈಕಮಾಂಡ್ ಸೂಚನೆ ಮೇರೆಗೆ ಶೈಲಿ ಚೌಧರಿ, ರೇಣುಬಾಲಾ, ಸರ್ದಾರ್ ಗುರ್ನಾಮ್ ಸಿಂಗ್, ಮೊಹಮ್ಮದ್ ಇಲಿಯಾಸ್ ಹಾಗೂ ಮೊಹಮ್ಮದ್ ಇಸ್ರೇಲ್ ಅಮಾನತುಗೊಳಿಸಿ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ ಸಿಂಗ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಮಾಡಿದುಣ್ಣ ಮಾರಾಯ, ಪಕ್ಷದಿಂದ ಗೆಲ್ಲದ ಯಾಕೆ ಮತ್ತು ಹಿಂಗೆ ಹಾಳಾಗದು ಯಾಕೆ? ಕೇರಳದವ್ರು ನೋಡಿ ಕಲಿಬೇಕು ಅವರೆಲ್ಲ. ಯಾಕೆಂದರೆ ಕೇರಳದಲ್ಲಿ ಒಂದಷ್ಟೆಲ್ಲ ಪಾರ್ಟಿ ಸೇರಿ ಮೈತ್ರಿ ಆಗಿರ್ತಾರೆ. ಒಂದು 14 ಪಾರ್ಟಿ ಇರ್ತವೆ. LDF ಒಂದು 14, UDF 14, NDA 3 ಪಾರ್ಟಿ. ಇಂಡಿಪೆಂಡೆಂಟ್ 15 ಜನ ಕಂಟೆಸ್ಟ್ ಮಾಡಿದರು. ಅವ್ರು ಯಾರು ಸಿಂಬಲ್ ಇಲ್ಲ, ಓಡೋಬೋದು ಹೆಂಗೆ ಬೇಕಾದ್ರು ಪಾರ್ಟಿಯವರು, ಬಟ್ ಓಡೋಗಲ್ಲ. ಅವರು ಆ ಮೈತ್ರಿ ಕೊಡ್ತಲೇ ಇರ್ತಾರೆ. ಇವರು ಪಾರ್ಟಿ ಸಿಂಬಲಲ್ಲೇ ಗೆದ್ಬಿಟ್ಟು ಹಿಂಗೆ ಹೋಗ್ತಾರೆ ಅಂದರೆ. ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭೆ ಚುನಾವಣೆಗೂ ಮುನ್ನ ಹಲವು ಹಿರಿಯ ಪೊಲೀಸರು ತಮ್ಮ ಅಧಿಕಾರಿಗಳ ವರ್ಗಾವಣೆಗೆ ಭಾರತೀಯ ಚುನಾವಣಾ ಆಯೋಗ ನೀಡಿದ್ದ ಆದೇಶ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಲ್ಮಲ್ಯ ಬಾಗ್ಟಿ ಮತ್ತು ವಿಪುಲ್ ಪಂಚೋಲಿ ಅವರಿದ್ದ ಪೀಠವು ಇಂತಹ ಕ್ರಮಗಳು ಸಾಮಾನ್ಯ ಮತ್ತು ಇದು ಮೊದಲ ಬಾರಿಯಲ್ಲ ಅಂತ ಹೇಳಿದೆ. ಅರ್ಜಿದಾರರು ಕಾನೂನಿನ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆದಾಗ್ಯೂ ನಾವೀಗ ಅದರಲ್ಲಿ ಮಧ್ಯಪ್ರವೇಶಿಸುತ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಂದು ನ್ಯಾಯಾಂಗ ಸೇವೆಗಳ ಉದ್ದೇಶವೇ ವಿಫಲವಾಗುತ್ತಿದೆ. ಅಧಿಕಾರಿಗಳು ಸಹ ಹುದ್ದೆಗಳಿಗಾಗಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನಂಬಿಕೆಯ ಕೊರತೆ ಇದೆ. ರಾಜ್ಯದ ಅಧಿಕಾರಿಗಳ ಮೇಲೆ ECIಗೆ ನಂಬಿಕೆ ಇಲ್ಲ. ECIಯನ್ನು ರಾಜ್ಯ ಸರ್ಕಾರ ನಂಬೋದಿಲ್ಲ. ನ್ಯಾಯಯುತ ಚುನಾವಣೆ ನಡೆಸಲು ಕಠಿಣ ನಿಲುವು ತೆಗೆದುಕೊಳ್ಳಬೇಕಾದ್ರೆ ನೀವು ಇಲ್ಲ ಎಂದು ಹೇಳಿದರೆ ಆಗಲ್ಲ. ಅದು ಕಾನೂನಿನಲ್ಲೇ ಇಲ್ಲ ಅಂತ CJI ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಚುನಾವಣಾ ಆಯೋಗ ಇತ್ತೀಚೆಗಷ್ಟೇ ಮುಖ್ಯ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕರು, ಗೃಹ ಕಾರ್ಯದರ್ಶಿ, ವಿವಿಧ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು IAS ಮತ್ತು IPS ಸೇರಿದಂತೆ
ಇತರ ಹಿರಿಯ ಅಧಿಕಾರಿಗಳನ್ನು ಬದಲಾಯಿಸಲು ಆದೇಶಿಸಿತು. ಬಳಿಕ ಹೆಚ್ಚಿನ ಅಧಿಕಾರಿಗಳ ವರ್ಗಾವಣೆಯನ್ನು ಮಾಡಲಾಗಿದೆ. ಪಶ್ಚಿಮ ಬಂಗಾಳ ಕೇಡರ್ನ ಹಿರಿಯ IPS ಅಧಿಕಾರಿಗಳ ದೊಡ್ಡ ತಂಡವನ್ನು ತಮಿಳುನಾಡು, ಕೇರಳ ಮತ್ತು ನಾಗಾಲ್ಯಾಂಡ್ನಂತಹ ರಾಜ್ಯಗಳಿಗೆ ಚುನಾವಣಾ ವೀಕ್ಷಕರ ಕರ್ತವ್ಯಕ್ಕಾಗಿ ರಾಜ್ಯದಿಂದ ಹೊರಗೆ ವರ್ಗಾಯಿಸಲಾಗಿದೆ ಅಂತ ವಕೀಲ ಆರ್ಕಾ ಕುಮಾರ್ ನಾಗ್ ಆರೋಪಿಸಿದ್ರು. ಸೆಂಟ್ರಲ್ ಮಿನಿಸ್ಟ್ರು ಇವ್ರನ್ನೇ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ರು TMC ಅವರು. ಗುಂಡಾ ರಾಜ್ಯ ವೆಸ್ಟ್ ಬೆಂಗಾಲ್, ಅಪೋಸಿಷನ್ ಪಾರ್ಟಿಯವ್ರನ್ನ ಹತ್ಯೆ ಮಾಡೋದು, ಹೊಡೆಯೋದು, ಓಡಿಸೋದೇ ಕೆಲಸ ಮಾಡ್ಕೊಂಡಿದ್ರು. ಈ ಹಿಂದೆ ಕಮ್ಯುನಿಸ್ಟ್ ಪಾರ್ಟಿಯವರು ಇದ್ದಾಗ ಆ ಕೆಲಸ ಮಾಡೋರು, ಈಗ TMC ಅವರು ಆ ಕೆಲಸ ಮಾಡ್ತಾವ್ರೆ. ಸೊ ಹಾಗಾಗಿ ಇವರು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ರೆ ಏನು ಪೂಜೆ ಮಾಡ್ತಾರೇ ಇವ್ರಿಗೆ? ಕಮ್ಯುನಿಸ್ಟ್ ಪಾರ್ಟಿ ಇದ್ದಾಗ ಕಮ್ಯುನಿಸ್ಟ್ ಪಾರ್ಟಿಯ ಚೇಲಾಗಳಾಗಿ, TMC ಇದ್ದಾಗ TMCಯ ಚೇಲಾಗಳಾಗಿ, BJP ಬಂದಾಗ ಅವ್ರ ಚೇಲಾಗಳ ಕೆಲಸ ಮಾಡೋದಾದ್ರೆ ಆಯಾ ಪಾರ್ಟಿ ಕಾರ್ಯಕರ್ತರು ಲೀಡರ್ ಆಗಬೇಕು, ಆಫೀಸರ್ಸ್ ಯಾಕೆ ಆಗಬೇಕು? ಇದೊಳ್ಳೆ ಕಥೆ ಅಲ್ಲ. ಜಾಗತಿಕ ಭೂಪಟದಲ್ಲಿ ಯಾರೂ ನೋಡದ ಪಾಕಿಸ್ತಾನದತ್ತ ಈಗ ಅಮೆರಿಕ ಮತ್ತು ಇರಾನ್ ಪದೇ ಪದೇ ತಿರುಗಿ ನೋಡ್ತಿವೆ. ಉಭಯ ರಾಷ್ಟ್ರಗಳ ನಡುವಿನ 2ನೇ ಸುತ್ತಿನ ಮಾತುಕತೆಯಲ್ಲೂ ಪಾಕಿಸ್ತಾನ ಪ್ರಮುಖ ಪಾತ್ರ ನಿರ್ವಹಿಸಲಿರುವುದು ಸ್ಪಷ್ಟವಾಗಿದೆ. ಪಾಕಿಸ್ತಾನದ ರಕ್ಷಣಾ ಪಡೆಗಳ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಶಾಂತಿ ಸಂದೇಶ ಹೊತ್ತು ಇರಾನ್ ರಾಜಧಾನಿ ಟೆಹರಾನ್ಗೆ ಬಂದಿಳಿದಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ವಿ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ಅಸೀಂ ಮುನೀರ್ ಈಗಾಗಲೇ ಇರಾನ್ ಉನ್ನತ ನಾಯಕತ್ವದೊಂದಿಗೆ ಚರ್ಚೆ ಆರಂಭಿಸಿದ್ದು ಅಮೆರಿಕದ ಷರತ್ತುಗಳನ್ನು ಮೊಸ್ತಾಬಾ ಅಲಿ ಖಮೇನಿ ಆಡಳಿತಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಶಾಂತಿ ಮಾತುಕತೆಯಲ್ಲಿ ಅಸೀಂ ಮುನೀರ್ಗೆ ಮಹತ್ವ ನೀಡುತ್ತಿರುವುದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ. ಇನ್ನು 2ನೇ ಸುತ್ತಿನ ಕದನ ವಿರಾಮ ಮಾತುಕತೆ ಇಸ್ಲಾಮಾಬಾದ್ನಲ್ಲೇ ನಡೆಯುವ ಸಾಧ್ಯತೆ ಇದೆ ಎಂದು ಶ್ವೇತಭವನ ಸೂಚಿಸಿದ ನಂತರ ಈ ಬೆಳವಣಿಗೆ ಸಂಭವಿಸಿದೆ. ಕೆಲವರು ಪಾಕಿಸ್ತಾನ ನಿಜಕ್ಕೂ ಪರಿಣಾಮಕಾರಿಯಾಗಿ ಈ ಮಾತುಕತೆಗಳನ್ನು ಯೋಜಿಸುತ್ತಿದೆ ಎಂದು ವಾದಿಸಿದರೆ, ಮತ್ತೆ ಕೆಲವರು ಪಾಕಿಸ್ತಾನವು ಅಮೆರಿಕದ ಕೈಗೊಂಬೆಯಾಗಿ ಮಧ್ಯವರ್ತಿಯ ಪಾತ್ರ ನಿರ್ವಹಿಸಿದೆ ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಪಾಕಿಸ್ತಾನ ಶಾಂತಿ ಒಪ್ಪಂದ ಏರ್ಪಡಿಸುವಲ್ಲಿ ಯಶಸ್ವಿಯಾಗಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಊರಲ್ಲಿ 2 ದೊಡ್ಡ ಮನೆಗಳ ನಡುವೆ ಗಲಾಟೆ ಆಗ್ತಿರುತ್ತೆ. ಅದನ್ನು ಅದಕ್ಕಿಂತ ದೊಡ್ಡವ್ರು ಬಂದು ನಿರ್ವಹಣೆ ಮಾಡೋರು ಅರ್ಥ ಇರ್ತದೆ. ಆದರೆ ಊರಲ್ಲೆಲ್ಲೋ ಏನೂ ಗೊತ್ತಿಲ್ಲದಂಗೆ ಅಮಾಯಕಂತರ ನಿಂತಿರ್ತಾನಲ್ಲ, ಅಲ್ಲಿ ಮೋಟ್ ಬೆಡಿಸಿಟ್ಕೊಂಡು ಅವನು ಕರೆದ್ಬಿಟ್ಟು ಈ ದೊಡ್ಡ ಮನೆಗಳ ನಡುವೆ ನ್ಯಾಯ ಪಂಚಾಯಿತಿ ಮಾಡ್ದಂಗೆ ಪಾಕಿಸ್ತಾನ ಕರ್ಕೊಂಡಿರೋದು. ಅಮೇರಿಕ, ಇಸ್ರೇಲ್ ವರ್ಸಸ್ ಇರಾನ್ ನಡುವಿನ ಸಂಘರ್ಷದಲ್ಲಿ ನ್ಯಾಯ ಪಂಚಾಯಿತಿ ಮಾಡೋಕ್ಕೆ ನೋಡ್ರಪ್ಪ, ಈ ಬ್ರಿಟನ್ ನೀವು ಬನ್ನಿ, ಇಂಡಿಯಾ ನೀವು ಬನ್ನಿ, ಚೀನಾ ನೀವೊಬ್ಬರು ಸೇರ್ಕೊಳ್ಳಿ, ನೀವು 3 ಜನ ಸೇರಿ ತೀರ್ಮಾನ ಮಾಡಿ ಅಂದರೆ ಅದಕ್ಕೊಂದೇನೋ ತೂಕ ಇರ್ತದೆ. ಇಲ್ಲಿ ತಂದನೇ ನೋಡ್ಕೊಳಕ್ಕಾಗಿರೋ ಪಾಕಿಸ್ತಾನ ಕರೆದ್ಬಿಟ್ಟು ನ್ಯಾಯ ಪಂಚಾಯಿತಿ ಮಾಡೋಕ್ಕೆ ಅಮೆರಿಕ ಕರ್ಕೊಂಡೈತಲ್ಲ ನೋಡಂತ. ಅದು ಮುಸ್ಲಿಂ ರಾಷ್ಟ್ರ, ಜೊತೆಗೆ ಇರಾನ್ ಕೂಡ ಮುಸ್ಲಿಂ ರಾಷ್ಟ್ರ ಏನೋ ಆಗ್ಬೋದೇನೋ ಅಂತ. ಬಟ್ ಹೇಳಿದಲ್ಲ, ಇಬ್ಬರು ಪ್ರಬಲರ ನಡುವಿನ ಗುದ್ದಾಟವನ್ನು ಒಬ್ಬ ದುರ್ಬಲ ನಿರ್ವಹಣೆ ಮಾಡ್ದಂಗೆ. ಅವ್ನು ಯಾರ್ದೋ ಮಾತು ಕೇಳ್ತಿರ್ತಾನಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.